ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾದ ಜೆನ್ಜಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಉದ್ಯೋಗದ ಹಕ್ಕಿಗಾಗಿ ಹೋರಾಟಕ್ಕಿಳಿದವರು ಪೊಲೀಸರ ವಶವಾಗಿದ್ದು ಹೋರಾಟದ ಕಾವು ತೀವ್ರಗೊಂಡಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನು ಕೊಳ್ಳಬೇಕು. ಇಲ್ಲಾಂದ್ರೆ ಈ ಹೋರಾಟ ಜೈಲಲ್ಲೂ ಕೂಡ ಹೋರಾಟ. ಪ್ರತಿಭಟನೆಗೆ ಅವಕಾಶ ಇಲ್ವಾ? ನಮ್ಗೆ ಸಂವಿಧಾನದ ಸಂವಿಧಾನ ಎದಕ್ಕಿದೆ? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಆಕ್ರೋಶ. ಉದ್ಯೋಗದ ಹಕ್ಕಿಗಾಗಿ ಆರಂಭವಾದ ಹೋರಾಟವನ್ನ ಹತ್ತಿಕ್ತಾ ಇರೋದಾಗಿ ರಣಾಕ್ರೋಶ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೆನ್ಜಿಗಳಿಂದ ನಿಗಿನಿಗಿ. ಶಾಂತಿಯುತ ಪ್ರತಿಭಟನೆಗೂ ಅವಕಾಶ ಕೊಡ್ತಿಲ್ಲ, ನಮ್ಮ ಧ್ವನಿಯನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅನ್ನೋ ಸಿಡಿಗುಂಡು. ಜಯಂತಿ ಮಾಡ್ತೇವೆ ಅಂತ ಹೇಳ್ತಿದ್ರು ಕೂಡ ಬಿಡ್ತಾ ಇಲ್ಲ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಉದ್ಯೋಗದ ಹಕ್ಕಿಗಾಗಿ ಜೆನ್ಜಿಗಳಿಂದ ಹೋರಾಟ. ಇಡೀ ರಾಜ್ಯಕ್ಕೆ ಹಬ್ಬುತ್ತಾ ಧಾರವಾಡದ ಜಾಬ್ ಕಿಚ್ಚು. ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾಗಿದ್ದ ರಾಜ್ಯದ ಜೆನ್ಜಿಗಳ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಕಳೆದ 5 ವರ್ಷಗಳಿಂದ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಬರೆದು ಸಂದರ್ಶನಕ್ಕಾಗಿ ಜಾತಕ ಪಕ್ಷಿಗಳಾಗಿದ್ದ ಯುವ ಜನರು ಟೊಂಕ ಕಟ್ಟಿಯಾಗಿದೆ. ಮುಂದೇನಿದ್ರೂ ನಮ್ಮ ಹಕ್ಕುಗಳನ್ನು ಸಂಘರ್ಷ ಮಾಡಿಯೇ ಪಡಿಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ಸರ್ಕಾರಿ ಉದ್ಯೋಗಗಳ ಭರ್ತಿಯೇ ಆಗಿಲ್ಲ. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಯುವ ಜನರಿಗೆ ಮಾತ್ರ ಉದ್ಯೋಗ ಭಾಗ್ಯ ಮಾತ್ರ ಇನ್ನೂ ಕೂಡ ಗಗನ ಕುಸುಮವಾಗಿಯೇ ಉಳಿದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆನ್ಜಿ ಪಡೆ ಬುಸುಗುಡ್ತಾ ಇದೆ. ಬೃಹತ್ ಹೋರಾಟಕ್ಕೆ ಮುಂದಾಗಿತ್ತು. ಪ್ರತಿಭಟನೆಗೆ ಬಂದವರು ಪೊಲೀಸ್ ವಶಕ್ಕೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿ. ಹೀಗಾಗಿ ಹಿಂದೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಧಾರವಾಡದಲ್ಲಿ ಪ್ರತಿಭಟನೆಗೆ ಯುವ ಜನತೆ ಮುಂದಾಗಿತ್ತು. ಆದರೆ ಪ್ರತಿಭಟನೆ ಆರಂಭಕ್ಕೂ ಮುನ್ನವೇ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಜಯಂತಿ ಮಾಡ್ತೇವೆ ಅಂತ ಹೇಳ್ತಿದ್ರು ಕೂಡ ಬಿಡ್ತಾ ಇಲ್ಲ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನು ಕೊಳ್ಳಬೇಕು. ಪೊಲೀಸರ ನಿರ್ಬಂಧ ನಡುವೆಯೂ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಕಹಳೆ ಮೊಳಗಿದ್ದು ಜಯನಗರ ಸರ್ಕಲ್ನಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಕ್ಸಮರವೂ ಕೂಡ ನಡೆದಿದೆ. ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೀನಿ. ನಾನು ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಹೋರಾಟ ಮಾಡಕ್ ಮುಂದಾಗಿದ್ರೆ ನಿಮಗೆ ಬಿಡ್ಲಿಲ್ಲ ಸರ್? ಸರ್ ನೋಡಿ ಸರ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಪೊಲೀಸರ ವಶದಲ್ಲಿದ್ರೂ ಆರದ ಪ್ರತಿಭಟನೆ ಕಿಚ್ಚು. ಹೌದು, ಪೊಲೀಸರ ವಶದಲ್ಲಿದ್ರೂ ಹೋರಾಟಗಾರರ ಪ್ರತಿಭಟನೆ ಕಿಚ್ಚು ತಣ್ಣಗಾಗಲೇ ಇಲ್ಲ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲೇ ಯುವ ಜನತೆ ಧರಣಿ ಆರಂಭಿಸಿದ್ರು. ನಮ್ಮ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನು ನೀಡಿದ್ರು. ಬಾಬಾ ಸಾಹೇಬರು ನಮ್ಮ ಎಲ್ಲರ ಒಂದು ರತ್ನ, ನಮ್ಮ ದೇಶಕ್ಕೆ ಸಂಜನ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ, ಮಾನವತಾವಾದಿ. ಅವರ ಜಯಂತಿ ದಿನ ಕೂಡ ನಾವು ಅವರ ಫೋಟೋಕ್ಕೆ ಒಂದು ಹೂವಿನ ಹಾಕ್ತಿಲ್ಲ ಅಂತಂದ್ರೆ ನಾವು ಸಂವಿಧಾನವನ್ನ ಯಾವ ರೀತಿಯಿಂದ ನೋಡ್ತಾ ಇದೀವಿ, ಬಾಬಾ ಸಾಹೇಬರ ಆದರ್ಶಗಳನ್ನ ಯಾವ ರೀತಿ ನಾವು ಕೇಳ್ತಾ ಇದೀವಿ, ಇಲ್ಲೇ ಕಂಡು ಬರ್ತೈತಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು ಅಂತಾರೆ. ಆದ್ರೆ ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಉಸಿರೆತ್ತಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಯುವ ಜನತೆ ಸಜ್ಜಾಗಿ ನಿಂತಿದೆ. ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನದ ಸಂವಿಧಾನ ಎದಕ್ಕಿದೆ? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾದ ಜೆನ್ಜಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಉದ್ಯೋಗದ ಹಕ್ಕಿಗಾಗಿ ಹೋರಾಟಕ್ಕಿಳಿದವರು ಪೊಲೀಸರ ವಶವಾಗಿದ್ದು ಹೋರಾಟದ ಕಾವು ತೀವ್ರಗೊಂಡಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನು ಕೊಳ್ಳಬೇಕು. ಇಲ್ಲಾಂದ್ರೆ ಈ ಹೋರಾಟ ಜೈಲಲ್ಲೂ ಕೂಡ ಹೋರಾಟ. ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನದ ಸಂವಿಧಾನ ಎದಕ್ಕಿದೆ? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಆಕ್ರೋಶ. ಉದ್ಯೋಗದ ಹಕ್ಕಿಗಾಗಿ ಆರಂಭವಾದ ಹೋರಾಟವನ್ನ ಹತ್ತಿಕ್ತಾ ಇರೋದಾಗಿ ರಣಾಕ್ರೋಶ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೆನ್ಜಿಗಳಿಂದ ನಿಗಿನಿಗಿ. ಶಾಂತಿಯುತ ಪ್ರತಿಭಟನೆಗೂ ಅವಕಾಶ ಕೊಡ್ತಿಲ್ಲ, ನಮ್ಮ ಧ್ವನಿಯನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅನ್ನೋ ಸಿಡಿಗುಂಡು. ಜಯಂತಿ ಮಾಡ್ತೇವೆ ಅಂತ ಹೇಳ್ತಿದ್ರು ಕೂಡ ಬಿಡ್ತಾ ಇಲ್ಲ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಉದ್ಯೋಗದ ಹಕ್ಕಿಗಾಗಿ ಜೆನ್ಜಿಗಳಿಂದ ಹೋರಾಟ.
ಇಡೀ ರಾಜ್ಯಕ್ಕೆ ಹಬ್ಬುತ್ತಾ ಧಾರವಾಡದ ಜಾಬ್ ಕಿಚ್ಚು. ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾಗಿದ್ದ ರಾಜ್ಯದ ಜನ್ಸಿಗಳ ತಾಳ್ಮೆಯ ಕಟ್ಟೆ ಒಡೆದಿದೆ. ಕಳೆದ 5 ವರ್ಷಗಳಿಂದ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಬರೆದು ಸಂದರ್ಶನಕ್ಕಾಗಿ ಜಾತಕ ಪಕ್ಷಿಗಳಾಗಿದ್ದ ಯುವ ಜನರು ಟೊಂಕ ಕಟ್ಟಿಯಾಗಿದೆ. ಮುಂದೇನಿದ್ರೂ ನಮ್ಮ ಹಕ್ಕುಗಳನ್ನು ಸಂಘರ್ಷ ಮಾಡಿಯೇ ಪಡಿಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ಸರ್ಕಾರಿ ಉದ್ಯೋಗಗಳ ಭರ್ತಿಯೇ ಆಗಿಲ್ಲ. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಯುವ ಜನರಿಗೆ ಮಾತ್ರ ಉದ್ಯೋಗ ಭಾಗ್ಯ ಮಾತ್ರ ಇನ್ನೂ ಕೂಡ ಗಗನ ಕುಸುಮವಾಗಿಯೇ ಉಳಿದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆನ್ಜಿ ಪಡೆ ಬುಸುಗುಡ್ತಾ ಇದೆ. ಬೃಹತ್ ಹೋರಾಟಕ್ಕೆ ಮುಂದಾಗಿತ್ತು. ಪ್ರತಿಭಟನೆಗೆ ಬಂದವರು ಪೊಲೀಸ್ ವಶಕ್ಕೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿ. ಹೀಗಾಗಿ ಹಿಂದೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಧಾರವಾಡದಲ್ಲಿ ಪ್ರತಿಭಟನೆಗೆ ಯುವ ಜನತೆ ಮುಂದಾಗಿತ್ತು. ಆದರೆ ಪ್ರತಿಭಟನೆ ಆರಂಭಕ್ಕೂ ಮುನ್ನವೇ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಪೊಲೀಸರ ನಿರ್ಬಂಧ ನಡುವೆಯೂ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಕಹಳೆ ಮೊಳಗಿದ್ದು, ಜಯನಗರ ಸರ್ಕಲ್ನಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಕ್ಸಮರವೂ ಕೂಡ ನಡೆದಿದೆ. ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮಗೆ. ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಹೋರಾಟ ಮಾಡಕ್ ಮುಂದಾಗಿದ್ರೆ ನಿಮಗೆ ಬಿಡ್ಲಿಲ್ಲ ಸರ್. ಸರ್ ನೋಡಿ ಸರ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಪೊಲೀಸರ ವಶದಲ್ಲಿದ್ರೂ ಆರದ ಪ್ರತಿಭಟನೆ ಕಿಚ್ಚು. ಹೌದು, ಪೊಲೀಸರ ವಶದಲ್ಲಿದ್ರೂ ಹೋರಾಟಗಾರರ ಪ್ರತಿಭಟನೆ ಕಿಚ್ಚು ತಣ್ಣಗಾಗಲೇ ಇಲ್ಲ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲೇ ಯುವ ಜನತೆ ಧರಣಿ ಆರಂಭಿಸಿದ್ರು. ನಮ್ಮ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನು ನೀಡಿದ್ರು. ಬಾಬಾ ಸಾಹೇಬರು ನಮ್ಮ ಎಲ್ಲರ ಒಂದು ರತ್ನ, ನಮ್ಮ ದೇಶಕ್ಕೆ ಸಂಜನ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ, ಮಾನವತಾವಾದಿ. ಅವರ ಜಯಂತಿ ದಿನ ಕೂಡ ನಾವು ಅವರ ಫೋಟೋಕ್ಕೆ ಒಂದು ಹೂವಿನ ಹಚ್ಚಲ್ಲ ಅಂತಂದ್ರೆ ನಾವು ಸಂವಿಧಾನವನ್ನ ಯಾವ ರೀತಿಯಿಂದ ನೋಡ್ತಾ ಇದೀವಿ, ಬಾಬಾ ಸಾಹೇಬರ ಆದರ್ಶಗಳನ್ನ ಯಾವ ರೀತಿ ನಾವು ಕೇಳ್ತಾ ಇದೀವಿ, ಇಲ್ಲೇ ಕಂಡು ಬರ್ತೈತಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು ಅಂತಾರೆ. ಆದ್ರೆ ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಉಸಿರೆತ್ತಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಯುವ ಜನತೆ ಸಜ್ಜಾಗಿ ನಿಂತಿದೆ. ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನ ಎದಕ್ಕಿದೆ? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾದ ಜೆನ್ಜಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಒಂದಲ್ಲ ಎರಡಲ್ಲ 3ನೇ ಬಾರಿ ಉದ್ಯೋಗದ ಹಕ್ಕಿಗಾಗಿ ಹೋರಾಟಕ್ಕಿಳಿದವರು ಪೊಲೀಸರ ವಶವಾಗಿದ್ದು, ಹೋರಾಟದ ಕಾವು ತೀವ್ರಗೊಂಡಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಳ್ಳಬೇಕು. ಇಲ್ಲಂತ ಈ ಹೋರಾಟ ಜೈಲಲ್ಲೂ ಕೂಡ ಹೋರಾಟ. ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನ ಎದಕ್ಕಿದೆ? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಆಕ್ರೋಶ. ಉದ್ಯೋಗದ ಹಕ್ಕಿಗಾಗಿ ಆರಂಭವಾದ ಹೋರಾಟವನ್ನ ಹತ್ತಿಕ್ತಾ ಇರೋದಾಗಿ ರಣಾಕ್ರೋಶ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೆನ್ಜಿಗಳಿಂದ ನಿಗಿನಿಗಿ. ಶಾಂತಿಯುತ ಪ್ರತಿಭಟನೆಗೂ ಅವಕಾಶ ಕೊಡ್ತಿಲ್ಲ, ನಮ್ಮ ಧ್ವನಿಯನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅನ್ನೋ ಸಿಡಿಗುಂಡು. ಜಯಂತಿ ಮಾಡ್ತೇವೆ ಅಂತ ಹೇಳ್ತಿದ್ರು ಕೂಡ ಬಿಡ್ತಾ ಇಲ್ಲ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಉದ್ಯೋಗದ ಹಕ್ಕಿಗಾಗಿ ಜೆನ್ಜಿಗಳಿಂದ ಹೋರಾಟ. ಇಡೀ ರಾಜ್ಯಕ್ಕೆ ಹಬ್ಬುತ್ತಾ ಧಾರವಾಡದ ಜಾಬ್ ಕಿಚ್ಚು. ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕಾದು ಸುಸ್ತಾಗಿದ್ದ ರಾಜ್ಯದ ಜನ್ಸಿಗಳ ತಾಳ್ಮೆಯ ಕಟ್ಟೆ ಒಡೆದಿದೆ. ಕಳೆದ 5 ವರ್ಷಗಳಿಂದ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಬರೆದು ಸಂದರ್ಶನಕ್ಕಾಗಿ ಜಾತಕ ಪಕ್ಷಿಗಳಾಗಿದ್ದ ಯುವ ಜನರು ಟೊಂಕ ಕಟ್ಟಿಯಾಗಿದೆ. ಮುಂದೇನಿದ್ರೂ ನಮ್ಮ ಹಕ್ಕುಗಳನ್ನು ಸಂಘರ್ಷ ಮಾಡಿಯೇ ಪಡಿಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ಸರ್ಕಾರಿ ಉದ್ಯೋಗಗಳ ಭರ್ತಿಯೇ ಆಗಿಲ್ಲ. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಯುವ ಜನರಿಗೆ ಮಾತ್ರ ಉದ್ಯೋಗ ಭಾಗ್ಯ ಮಾತ್ರ ಇನ್ನೂ ಕೂಡ ಗಗನ ಕುಸುಮವಾಗಿಯೇ ಉಳಿದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆನ್ಜಿ ಪಡೆ ಬುಸುಗುಡ್ತಾ ಇದೆ. ಬೃಹತ್ ಹೋರಾಟಕ್ಕೆ ಮುಂದಾಗಿತ್ತು. ಪ್ರತಿಭಟನೆಗೆ ಬಂದವರು ಪೊಲೀಸ್ ವಶಕ್ಕೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿ.
ಹೀಗಾಗಿ ಹಿಂದೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಧಾರವಾಡದಲ್ಲಿ ಪ್ರತಿಭಟನೆಗೆ ಯುವ ಜನತೆ ಮುಂದಾಗಿತ್ತು. ಆದರೆ ಪ್ರತಿಭಟನೆ ಆರಂಭಕ್ಕೂ ಮುನ್ನವೇ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಜಯಂತಿ ಮಾಡ್ತೇವೆ ಅಂತ ಹೇಳ್ತಿದ್ರು ಕೂಡ ಬಿಡ್ತಾ ಇಲ್ಲ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಇವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಳ್ಳಬೇಕು. ಪೊಲೀಸರ ನಿರ್ಬಂಧ ನಡುವೆಯೂ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಕಹಳೆ ಮೊಳಗಿದ್ದು, ಜಯನಗರ ಸರ್ಕಲ್ನಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಕ್ಸಮರವೂ ಕೂಡ ನಡೆದಿದೆ. ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮಗೆ. ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಹೋರಾಟ ಮಾಡಕ್ ಮುಂದಾಗಿದ್ರೆ ನಿಮಗೆ ಬಿಡ್ಲಿಲ್ಲ ಸರ್. ಸರ್ ನೋಡಿ ಸರ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಪೊಲೀಸರ ವಶದಲ್ಲಿದ್ರೂ ಆರದ ಪ್ರತಿಭಟನೆ ಕಿಚ್ಚು. ಹೌದು, ಪೊಲೀಸರ ವಶದಲ್ಲಿದ್ರೂ ಹೋರಾಟಗಾರರ ಪ್ರತಿಭಟನೆ ಕಿಚ್ಚು ತಣ್ಣಗಾಗಲೇ ಇಲ್ಲ. ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲೇ ಯುವ ಜನತೆ ಧರಣಿ ಆರಂಭಿಸಿದ್ರು. ನಮ್ಮ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನು ನೀಡಿದ್ರು. ಬಾಬಾ ಸಾಹೇಬರು ನಮ್ಮ ಎಲ್ಲರ ಒಂದು ರತ್ನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ, ಮಾನವತಾವಾದಿ. ಅವರ ಜಯಂತಿ ದಿನ ಕೂಡ ನಾವು ಅವರ ಫೋಟೋಕ್ಕೆ ಒಂದು ಹೂವಿನ ಹಚ್ಚಲ್ಲ ಅಂತಂದ್ರೆ ನಾವು ಸಂವಿಧಾನವನ್ನ ಯಾವ ರೀತಿಯಿಂದ ನೋಡ್ತಾ ಇದೀವಿ, ಬಾಬಾ ಸಾಹೇಬರ ಆದರ್ಶಗಳನ್ನ ಯಾವ ರೀತಿ ನಾವು ಕೇಳ್ತಾ ಇದೀವಿ, ಇಲ್ಲೇ ಕಂಡು ಬರ್ತೈತಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು ಅಂತಾರೆ. ಆದ್ರೆ ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಉಸಿರೆತ್ತಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಯುವ ಜನತೆ ಸಜ್ಜಾಗಿ ನಿಂತಿದೆ. ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನ ಎದಕ್ಕಿದೆ? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ.